ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಸ್ ಗೈಸ್, ನಾಳೆ ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ದೀವಲ್ಲ, ಅದಕ್ಕೆ ನಿನ್ನೆಯಿಂದ ಫುಲ್ಲು ಪ್ಯಾಕಿಂಗು. ನಿನ್ನೇನು ಪಾರ್ಸಲ್ ಹೋಯ್ತು, ಇವತ್ತೂ ಪಾರ್ಸಲ್ ಹೋಗ್ತಾ ಇದೆ. ಆ್ಯಂಡ್ ಪೋಸ್ಟದು ಅವರೇ ಹಾಕ್ತಾಯಿದ್ರು, ಸೀಕಿಗೆ ಹಾಕ್ತಿದ್ರು, ಲೇಟ್ ಆಗುತ್ತೆ ಅಂದ್ಬಿಟ್ಟು. ಈ ಸಲ ಎಲ್ಲರಿಗೂ ಬೇಗ ಡೆಲಿವರಿ ಆಗಲಿ, ಸ್ವಲ್ಪ ನಮಗೂ ಫ್ರೀ ಇರಲಿ ಅಂದ್ಬಿಟ್ಟು ನಾವೇನೇ ನಮ್ಮ ನಿಯರ್ ಬೈ ಪೋಸ್ಟ್ ಆಫೀಸ್ಗೆ ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದಿದ್ದೀವಿ. ಇನ್ನು ಸ್ಲಿಪ್ ಏನು ಇಸ್ಕೊಂಡಿಲ್ಲ, ಜಸ್ಟ್ ಕೊಟ್ಬಿಟ್ಟು ಬಂದಿದ್ದೀವಿ. ಅವ್ರು ಸಂಜೆ ಬನ್ನಿ ಅಂತ ಅಂದರು. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ನಮ್ಮ ಹತ್ರ ಕಾರ್ ಇಲ್ಲ. ಚಿನಿ ಆರ್ಡ್ರ್ ಮಾಡ್ಬಿಡು. ಇವತ್ತು ಹನುಮ ಜಯಂತಿ, ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಎಸ್, ಹೊಡಿತೀನಿ ಮಗಳು, ಕಿಚ್ಚಿ ಮಾಡ್ತೀನಿ ಮಗಳು. ನಿಂದು ತಲೆಯಲ್ಲಿ ತಲೆ ತೋರಿಸು. ತಲೆ ತೋರಿಸ್ಬಿಡು. ಮತ್ತೆ ತಲೆಯಲ್ಲಮ್ಮ, ತಲೆ ತೋರಿಸ್ಬಿಡು. ತಲೆಯಲ್ಲಿ ತಲೆಯಲ್ಲಿ ಕಿತ್ಕೊಳ್ರಿ. ತಲೆಯಲ್ಲಿ ಅಂದ್ರೆ ತೋರಿಸ್ತಾಳೆ, ಆ ಮಾಡು ಅಂದ್ರೆ ಆ ಮಾಡ್ತಾಳೆ. ಅಣ್ಣ ಹೆಂಗ್ ಅಳೋದು ಅಂದ್ರೆ ಅಂತಾಳೆ. ತುಂಬಾ ಕಲ್ತಿದ್ದಾಳೆ ಇವಾಗಂತೂ. ಕೈ ಕಾಲು ತಲೆ ಎಲ್ಲ ತೋರಿಸ್ತಾಳೆ. ಅಂಡ್ ಕಾರ್ ಬಂದು ನಮ್ದು ಸರ್ವಿಸಿಗೆ ಬಿಟ್ಟಿದೀವಿ. ಇದ್ದಕ್ಕಿದ್ದಂಗೆ ಏನೋ ಗೊತ್ತಿಲ್ಲ, ಅವತ್ತು ಸಿದ್ಧಾರ್ಥ ಲೇಔಟ್ಗೆ ಹೋಗಿದ್ವಿ. ಆನ್ ದ ವೇ ಬರ್ತಾ ಕಲ್ಲೇನೋ ಸಿಗಾಕೊಂಡ್ಬಿಟ್ಟಿತ್ತು ಬ್ರೇಕ್ ಪ್ಯಾಡ್ಗೆ. ನಾನು ಅಂದೆ ಪ್ರಮೋದ್ ಅವ್ರಿಗೆ, ನಮ್ದು ಏನು ಆಗಿಲ್ಲ, ಬ್ರೇಕ್ ಎಲ್ಲ ಚೆನ್ನಾಗಿದೆ ಅಂತ, ಏನೋ ಸಿಗಾಕೊಂಡಿರ್ಬೋದು ನೋಡಿ ಅಂದೆ. ಬಟ್ ಅವರು ನೋಡಲಿಲ್ಲ. ಅದು ನೋಡಿದ್ರೆ ಸಿಗಾಕೊಂಡು ಕಲ್ಲೆಲ್ಲ ಉಜ್ಜಿ ಬ್ರೇಕ್ ಪ್ಯಾಡೇ ಹೊರ್ಟೋಗಿದೆ. ಫುಲ್ಲು ಚೇಂಜ್ ಮಾಡಿಸ್ಬೇಕು ಅಂದ್ಬಿಟ್ಟು. ಆ್ಯಂಡ್ ನಮಗೂ ಸರ್ವಿಸ್ ಬೇಕಿತ್ತು ಇಮಿಡಿಯೇಟಾಗಿ. ನಮಗೆ ಸರ್ವಿಸ್ ಸಿಗಲ್ಲ ಟಾಟಾನಲ್ಲಿ, ಬಿಕಾಸ್ 1 ಮಂತ್ ಬಿಫೋರೇ ನಾವು 1 ಮಂತ್ ಅಲ್ಲ, 1 ವೀಕ್ ಆದರೂ 1 ವೀಕ್ 15 ಡೇಸ್ ಬಿಫೋರ್ ಆದರೂ ಅಪಾಯಿಂಟ್ಮೆಂಟ್ ತೊಗೋಬೇಕು. ನಾವು ಅಪಾಯಿಂಟ್ಮೆಂಟ್ ತೊಗೊಳ್ದೆ ನಮಗೆ ವೀಡಿಯೋಸಲ್ಲಿ ನೋಡ್ತಾರೆ ಒಬ್ಬರು ವಿನಯ್ ಅಂತ, ಅವ್ರ ಕಡೆಯಿಂದ ಸರ್ವಿಸಿಗೆ ಬಿಟ್ಟಿದ್ದೀವಿ. ನಿನ್ನೆ ಬಿಟ್ಟಿರೋದು ಕಂಪ್ಲೀಟ್. ನಾನು ಮೇಲ್ಗಡೆ ಎಲ್ಲ ಗಲೀಜಾಗಿತ್ತು. ನಾವು ಅಪ್ಪು ಕತ್ತಾಗ ಅಂದಿ ಎಲ್ಲ ಎಣ್ಣೆ ಎಲ್ಲ ಮಾಡಿಬಿಟ್ಟಿದ್ದ. ಕಂಪ್ಲೀಟ್ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಲೇಟ್ ಆಯಿತು ಸರ್ವಿಸು. ಇವಾಗ ಈಸ್ಕೊಂಡು ಅಲ್ಲಿ ನನಗೆ ಪಟ್ಟಣಕ್ಕೆ ಹೋಗ್ಬೇಕು. ಇನ್ನೇನು ನಮ್ಮ ಮಾವ ಫೋನ್ ಶುರು ಮಾಡಿಬಿಡ್ತಾರೆ, ಬನ್ನಿ ಬನ್ನಿ ಅಂತ. ಹನುಮ ಜಯಂತಿಯಲ್ಲಿ ಮಾಡ್ತಾರೆ. ಎಲ್ಲಿಗೆ 11:30ಗೆ ಬರಕ್ಕೆ ಹೇಳಿದ್ರು. ಆಲ್ರೆಡಿ 12 o'clock ಆಯ್ತು ಇಲ್ಲಿ. ಸೊ ನಾವೀಗ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗುತ್ತೆ ಅಂತ. ಹೋಗಿ ನೀವು ಬುಕ್ ಮಾಡಿ, ನಾನು ಮಾತಾಡ್ತೀನಿ. ಇವಾಗ ಕ್ಯಾಬ್ ಬುಕ್ ಮಾಡೋಣ, ಬರುತ್ತೆ ಆಟೋ, ಹೋಗೋಣ. ಕಾರ್ ಇಸ್ಕೊಂಡು ಆಮೇಲೆ ಶ್ರೀರಂಗಪಟ್ಟಣಕ್ಕೆ ಹೋಗಿ ಆನ್ ದ ವೇ ಬರ್ತಾ ಗೊಂಬೆಗೊಂದು ಬ್ಲ್ಯಾಕ್ ಡ್ರೆಸ್ ಬೇಕು, ಪ್ರಮೋದ್ ಅವ್ರಿಗೂ ಒಂದು ಬ್ಲ್ಯಾಕ್ ಟೀ ಶರ್ಟ್ ಬೇಕು. ಆನ್ ದ ವೇ ಚಿಕ್ಕಮಂಗ್ಳೂರಿಗೆ ಹೋಗುವಾಗ ಹಾಕ್ಕೊಂಡು ಹೋಗೋಕ್ಕೆ. ಅದಕ್ಕೆ ಇವಾಗೆಲ್ಲ ಮುಗಿಸ್ಕೊಂಡು ಬರೋಣ, ಇಲ್ಲಾಂದರೆ ಲೇಟ್ ಆಯಿತು ಅಂದರೆ ಬಂದ್ಬಿಡ್ತೀವಿ. ಅಪ್ಪು ಕರ್ಕೊಂಡು ಆಮೇಲೆ ಶಾಪಿಂಗ್ಗೆ ಹೋಗ್ತೀವಿ. ಲೆಟ್ಸ್ ಗೋ ಗೈಸ್. ನಾನು ಸ್ಲಿಪ್ಪರೆಲ್ಲ ತೊಗೊಂಡೆ ನೋಡಿ, ಹೊಸ ಅದೊಂದು 1 2 3 4 5 6 ನಂದು ಒಬ್ಳದಲ್ಲ, ನಂದು 2 ಇದೆ. ಪ್ರಮೋದ್ ಅವ್ರದ್ದು 3 ಇದೆ, ಅಪ್ಪುದು 1 ಇದೆ. ಲೆಟ್ಸ್ ಗೋ ಗೈಸ್. ಎಸ್, ಇವಾಗ ಕಾರ್ ಸರ್ವಿಸ್ ಹತ್ರ ಹೋಗ್ತಾ ಇದ್ದೀವಿ. ಗೊಂಬೆಗೆ ಹೊಸ ಎಕ್ಸ್ಪೀರಿಯನ್ಸು. ಅವಳು ನೋಡ್ತಾ ಇಲ್ಲಿ ಇಷ್ಟೊಂದು ಗಾಳಿ ಬರ್ತಿದೆಯಲ್ಲ ಅಂದ್ಬಿಟ್ಟು ಖುಷಿ ಪಡ್ತಾಳೆ. ಹೊರಗಡೆ ಹೋಗೋದು ಅಂದರೆ ಖುಷಿ. ಅವಳಿಗೆ ಮಾತೆಲ್ಲ ಕಲ್ತಿದ್ದಾಳಲ್ಲ, ಸಿಕ್ಕಾಬಟ್ಟೆ ತುಂಟಿ ಆಗಿಬಿಟ್ಟಿದ್ದಾಳೆ. ನಾವು ಅಂದ್ಕೊಂಡ್ವಿ ಬಿಲ್ಲು ಒಂದೇನೋ 6,000-7,000 ಆಗಿರುತ್ತೆ ಅಂತ. ನೋಡಿದ್ರೆ ಡಬಲ್ ಆಗಿಬಿಟ್ಟಿತ್ತು. 12,156 ಸಮಥಿಂಗ್ ಏನೋ ಆಗಿತ್ತು. ನಾನು ಅಲ್ಲೇ ತೋರಿಸ್ತೀನಿ ನೋಡಿ ಎಷ್ಟು ಬಿಲ್ ಮಾಡಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ದೆ ನಾನು. ಬಟ್ ಕಾರ್ ತೊಗೊಂಡ್ಮೇಲೆ ಮೇಂಟೆನೆನ್ಸ್ ಕೂಡ ಮಾಡಲೇಬೇಕಲ್ವ, ಏನು ಮಾಡೋಕ್ಕಾಗಲ್ಲ ಅದು. ಸೊ ಇವಾಗ ಕಾರ್ ಇಸ್ಕೊಂಡು ಹೋಗಬೇಕು, ಚೆಕ್ ಮಾಡಿಕೊಂಡಲ್ಲ. ಅವರು ಬಿಲ್ ಪೇ ಮಾಡೋಕ್ಕೂ ಮುಂಚೆ ಕಾರ್ ನೋಡಿಬಿಡಿ ಅಂದರು, ಯಾಕೆಂದರೆ ಬಿಲ್ ಜಾಸ್ತಿ ಆಗಿದೆ ಅಂದ್ವಲ್ಲ. ಸರಿ ಆಯಿತು ಬನ್ನಿ ಕಾರ್ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದಾರೆ. ಚೆನ್ನಾಗೇ ಮಾಡಿರ್ತಾರೆ ಆಲ್ಮೋಸ್ಟ್ ಎಲ್ಲ ಸಲನೂ ಗುಡ್. ರೆಡಿ ಕಾರ್ ನೋಡೋಕ್ಕೆ ಬರ್ತಾ ಇದೆ. ನಮ್ಮ ರಾಣಿ ನೋಡಿ ಚೆನ್ನಾಗೋಳೆ. ಕಾರ್ ತೊಗೊಳ್ಳೋದಲ್ಲ, ಹಾಗೆ ಮೇಂಟೈನ್ ಮಾಡಬೇಕಲ್ವ ರೀ. 5 ತಿಂಗಳಿಗೆ ಸರ್ವಿಸು. ಇವರೇ ಗೈಸ್ ವಿನಯ್ ಅಂತ, ನಮ್ಗೆ ಯಾವಾಗಲೂ ಬೆಸ್ಟಾಗೇ ಮಾಡಿಕೊಡ್ತಾರಲ್ವ ರೀ. ಕಾಂಗ್ರೋ ಕೇರ್ ದೇಶ ಚೆನ್ನಾಗಿ ಹಾಕೋರು ನೋಡ್ರಿ ಅಲ್ವಾ. ಸೆಂಟರ್ಗೆ ಹಾಕಿದ್ದಾರೆ, ನೈಸ್. ನಾವೇ ಸೈಡ್ಗೆ ಹಾಕ್ಬಿಟ್ಟಿದ್ವಿ ಅನಿಸುತ್ತೆ. ಸಕ್ಕತ್ತಾಗಿ ಕಾಣ್ತಾ ಇದೆ. ಒಳಗಡೆ
ಹೋಗಿದ್ಯಾ ನೋಡೋದು ಗಲೀಜು. ಎಸ್ ಗೈಸ್, ನಮ್ಮ ಕಾರಲ್ಲಿ ಕೂತಿದ್ದೀವಿ. ಇನ್ನೂ ಡ್ರೈ ಆಗಿಲ್ಲ, ಡ್ರೈ ಆಗ್ತಾ ಇದೆ. ಕಾರ್ ತಗೊಳ್ಳೋದು ದೊಡ್ಡ ವಿಷಯ ಅಲ್ವೇ ಅಲ್ಲ ಗೈಸ್. ಮೇಂಟೆನೆನ್ಸ್ ಇದೆಯಲ್ಲ ಭಾಳ ಕಷ್ಟ. 12,156 ರೂಪಾಯಿ ಡಮ್ಮು ಸರ್ವಿಸ್ಗೆ. ಆ್ಯಕ್ಚುಲಿ ಸರ್ವಿಸ್ ಕರೆಕ್ಟಾಗಿ ಮಾಡಿಸಿದ್ದೀವಂತೆ ಅಂತ ಹೇಳಿದ್ರು. ಬಿಕಾಸ್ ಜಾಸ್ತಿ ಓಡಿಸ್ಬಿಟ್ಟಿದ್ವಿ ನಾವು ಕಾರ್ನ. ಮತ್ತು ನಾವು ಈ ಚಿಕ್ಕಮಂಗ್ಳೂರಿಗೆಲ್ಲ ಹೋಗ್ತೀವಲ್ಲ, ಚಾನ್ಸ್ ತೊಗೊಳೋದು ಬೇಡ ಅಂದ್ಬಿಟ್ಟು ನಾವೇ ಅದು ಪ್ರಾಬ್ಲಮ್ ಆಗಿತ್ತಲ್ಲ ಹೆಂಗಿದ್ರು ಮಾಡಿಸ್ಬಿಟ್ವಿ. ಇನ್ನು ಜೂನ್ ಅಂತ ಹೇಳಿದ್ದಾರೆ. ಬಟ್ ಸರ್ವಿಸ್ ಯಾರು ಕರೆಕ್ಟಾಗಿ ಮಾಡಿಸ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ, ಕಾರು ಚೆನ್ನಾಗಿ ಇರುತ್ತೆ. ಹೋಗೋಣ. ಇವಾಗ ಶ್ರೀರಂಗಪಟ್ಟಣ ಹೋಗ್ತಾ ಇದ್ದೀವಿ ಗೈಸ್. ಮೇಲೆಲ್ಲ ಕ್ಲೀನ್ ಮಾಡಿದರೆ ಡ್ರೈ ಆಗಿಲ್ಲ, ಇನ್ನು ಹಸಿ ಇದೆ. ಶ್ರೀರಂಗಪಟ್ಟಣ ರೀಚ್ ಆದ್ವಿ. ಇಲ್ಲಿ ಪೂಜೆ ಎಲ್ಲ ಆಗೋಗಿತ್ತು ಆಲ್ರೆಡಿ, ಅಭಿಷೇಕ ಎಲ್ಲ ಆಗೋಗಿತ್ತು. ಬೆಳಗ್ಗೆನೇ ಆಗಿಬಿಡುತ್ತೆ ಅಭಿಷೇಕ ಎಲ್ಲ. ಅಭಿಷೇಕದ್ದು ರಸಾಯನ ಎಲ್ಲ ಎತ್ತಿಟ್ಟಿದ್ರು ನಮ್ಮ ಮಾವ, ತೊಗೊಂಡು ಬಂದ್ವಿ ನಾವು. ಆ್ಯಂಡ್ ಇವರು ಬಂದ್ಬಿಟ್ಟು ನಮ್ಮ ಮಾವ ಅವ್ರಿಗೆ ಹೇಳ್ತಾರೆ, ನಮ್ಮ ಮಗ ಮತ್ತು ಸೊಸೆ ಅಂದಾಗ ಅವರು ಕಾಯಿ ಪ್ರಸಾದ ಎಲ್ಲ ನಮಗೆ ಸಪ್ರೇಟ್ ಕೊಡ್ತಾರೆ. ಯಾವಾಗ ಹೋದಾಗಲೂ ಹಾಗೆ ಮಾಡ್ತಾರೆ. ಎಲ್ಲ ಊಟ ಮಾಡ್ಕೊಂಡು ಇಲ್ಲ ಪಾರ್ಸಲ್ ನಮ್ಮ ಮಾವ ಇಲ್ಲ ಐತೆ ಮಡಿಕೊಂಡಿದ್ದೀನಿ ನಾನು. ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲ ಇದು ಅಭಿಷೇಕದ ಅಭಿಷೇಕದ ಮಗೆ ಕೊಡಿ. ಅದು ರಸಾಯನ ಇದು. ಓ ಬಾತೇನಪ್ಪ, ಮುಚ್ಚಲು ಒಳಗಡೆ ಟೈಟ್ ಆಗಿ ಸಾಯಂಕಾಲ ನಾನು ಅವಳದಲ್ಲ, ಅದು ಇನ್ನೊಂದು ಮನೇಲಿ ಅಡುಗೆ ದೊಡ್ಡದೈತಲ್ಲ ಅದು ಅವ್ರದ್ದು. ನೋಡಾಡಿಗೆ ನಮ್ದೆಲ್ಲ ಅಂದ್ಬಿಟ್ಟು ಅಲ್ಲಿ ಅದಕ್ಕೆ ಹಾಕೊಂಡಿದ್ದೀನಿ ಅಂತ. ಎಸ್ ಗೈಸ್, ಊಟ ಮಾಡ್ಕೊಂಡು ನಮ್ಮ ಪಾರ್ಸಲ್ ಎತ್ಕೊಂಡು ಹೋಗ್ತಾ ಇದ್ವಿ. ಹಾಂ, ಪ್ರಸಾದ. ನಾವು ಪ್ರಸಾದ ಥರ ತಿಂದಿಲ್ಲ, ಊಟ ಥರ ತಿಂದ್ವಿ. ಅಡುಗೆ ಹೇಳ್ತಾ ಇದ್ದೀನಿ ಗೈಸ್. ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಬಾಕ್ಸ್ ತುಂಬಿಕೊಡ್ತಾರೆ ಅಂದ್ಕೊಂಡು ಬಾಕ್ಸ್ ತಗೊಂಡ್ಬಿಟ್ಟಿರೋ ನೋಡಿದವರು. ಅಲ್ಲಿ ನಮ್ಮ ಮಾವನೇ ನಿಂತ್ಕೊಂಡೆಲ್ಲ ಮಾಡಿಸೋದು. ಅದಕ್ಕೆ ನಮಗೆ ಪಾರ್ಸಲ್ ಅಷ್ಟೇ, ಅದು ಬಿಟ್ಟು ಬೇರೆ ಏನಿಲ್ಲ. ಆ್ಯಂಡ್ ಇವಾಗ ಗೋಲ್ಡ್ ವಿಡಿಯೋಸ್ ಬರ್ತಾ ಇಲ್ಲ. ಏನಕ್ಕೆ ಅಂದರೆ ತಗೋತಾ ಇಲ್ಲ ಇವಾಗ ನಾವೇನೆ. ಸಣ್ಣ ಪುಟ್ಟದೆಲ್ಲ ತೊಗೊಂಡಾಯ್ತು ಗೈಸ್ ನಾವು, ಅಲ್ವ ರೀ? ಸಣ್ಣ ಪುಟ್ಟದ್ದು ಏನೇನು ಬೇಕಿತ್ತು, ದೊಡ್ಡದು ತೊಗೊಂಡಿದ್ದೀವಿ, ಸಣ್ಣದು ತೊಗೊಂಡಿದ್ದೀವಿ. ಬಟ್ ಇನ್ನು ಮುಂದೆ ನಾವು ತೊಗೊಂಡ್ರೆ ಒಂದೇ ಸಲ 100 ಗ್ರಾಮು ಇಲ್ಲ 150 ಗ್ರಾಮು ಒಂದೇ ಸಲ ಕೂಡಿಟ್ಟು ಒಂದೇ ಸಲ ನಮ್ಗೆ ಏನೇನು ಇಷ್ಟ ಆಗುತ್ತೆ ಕಣ್ಣಿಗೆ ಪಟ ಅಂತ ಎಲ್ಲನೂ ತೊಗೊಂಬರ್ಬೇಕು. ಸೊ ಆ ರೀತಿ ತೊಗೊಳ್ಳೋಣ ಅಂದ್ಬಿಟ್ಟು ಈ ಸಲ ಇನ್ನು ನಾನೇ ಹೋಲ್ಡ್ ಮಾಡಿದ್ದೀನಿ. ಅದು ಬಿಟ್ಟು ಗೋಲ್ಡ್ ತೊಗೋತಾ ಇಲ್ಲ ಅಂದರೆ ಬೇರೆ ಏನೂ ಇಲ್ಲ. ನಾನು ಪ್ರಮೋದ್ ಅವರೇ ಡಿಸೈಡ್ ಆಗಿ ಈ ಪ್ಲ್ಯಾನ್ನ ಮಾಡಿದ್ದೀವಿ. ಫುಲ್ ಖುಷಿ ಅನ್ನಂಗೆ. ಏನು ಗೊತ್ತಾಗ, ಸುಮ್ಮನೆ ಹೋದ್ರೆ ನಾನೇ ತೊಗೊಂಬರ್ತಾಯಿದ್ದೆ. ಆಮೇಲೆ ಯಾರಿಗೂ ಸಿಗ್ತಾ ಇರಲಿಲ್ಲ ಗೋಲ್ಡ್, ಬರೀ ನಾನೇ ತೊಗೋತಾಯಿದ್ದೆ. ಪ್ರಮೋದ್ ಅವರು 2 ಸಲ ಬೇಜಾರು ಮಾಡಿಕೊಂಡ್ರು, ನೀನೇ ತೊಗೋತೀಯ ನಮಗೇನು ಕೊಡ್ಸಲ್ಲ ಅಂತ. ಸೊ ಅದು ನನಗೂ ಬೇಜಾರಾಯಿತು. ಸೊ ಅದಕ್ಕೆ ನಂದು 2 ಬ್ಯಾಲೆನ್ಸ್ ಇದೆ. ಒಂದು ಬೇಬಿ ಕಡ ಕೊಡಿಸ್ಬೇಕು ಅವನಿಗೆ. ಇವರು ರಿಂಗ್ಗಳು ಇಷ್ಟಪಟ್ಬಿಟ್ಟಿದ್ದಾರೆ. 2 ರಿಂಗ್ ಇಷ್ಟಪಟ್ಟಿದೆ. 8 ಗ್ರಾಮ್ ಒಂದು. ಅದೆರಡು ಫಸ್ಟ್ ತಗೋಬಿಡೋಣ ಅಂತ ನಾವೇನು ಮಾಡಿದ್ವಿ. ಆಮೇಲೆ ಬರೀ ಗೋಲ್ಡ್ಗೆ ಇನ್ವೆಸ್ಟ್ ಅಲ್ಲ, ಬೇರೆ ಕಡೆನೂ ಇನ್ವೆಸ್ಟ್ ಮಾಡಬೇಕು, ಪ್ರಾಪರ್ಟೀಸ್ಗೂ ಇನ್ವೆಸ್ಟ್ ಮಾಡಬೇಕು ಅಂತ ನಾವು ಒಂದಷ್ಟು ಕಡೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ತೊಗೊಂಡ್ರೆ ನಾವು ಐ ಥಿಂಕ್ ಫೆಬ್ರಿಗೆ ತೊಗೋತೀವಿ ಅನ್ಸುತ್ತೆ ಅಲ್ಲ ರೀ? ಫೆಬ್ರಿಗೆ ತೊಗೋತೀವಿ, ಇಲ್ಲ ಮಾರ್ಚ್ ನನ್ನ ಬಾಡಿ ಟೈಮಿಗೆ ತೊಗೋತೀವಿ. ಆವಾಗ 100 ಗ್ರಾಮು ಇಲ್ಲ 150 ಗ್ರಾಮು ಅಂದರೆ ಮಿನಿಮಮ್ ನಮಗೆ ಒಂದು 70 ಲ್ಯಾಕ್ವರೆಗೂ ಆಗುತ್ತೆ. ಸೊ ಆ ಥರ ಬೈ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ದೊಡ್ಡ ಐಟಮ್ ತೊಗೋತೀವಿ ಇನ್ಮೇಲೆ. ಓಕೆನಾ ಸರ್? ಫುಲ್ ಖುಷಿ. ಏನಮ್ಮ ಗೈಸ್, ಅಪ್ಪು ಸ್ಕೂಲ್ ಹತ್ರ ಬಂದಿದ್ದೀವಿ ನಾವು. ಮನೆ ಹತ್ರ ಹೋಗಿ ಅಪ್ಪು ಕರ್ಕೊಂಡು ಮತ್ತೆ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ಇಲ್ಲೇ ಪಿಕ್ ಮಾಡಿಕೊಂಡು ಗೊಂಬೆಗೆ ಮತ್ತು ಪ್ರಮೋದ್ ಅವರು ಶಾಪಿಂಗ್ ಇದೆ ಅದನ್ನ ಮುಗಿಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ನಾವೇ ಕರ್ಕೊಂಡು ಇವಾಗ ಹೋಗ್ಬೇಕು. ಬಿಟ್ಟಿದ್ದಾರಾ? ಬಿಟ್ಟಿಲ್ವಾ? ಏಸ್ ನಮ್ಮ ಮನೆ ದೊಡ್ಡ ಮರಿ ಬಂತು. ಅಪ್ಪು ಸೇ ಹಾಯ್. ಹಾಯ್. ಹೆಬ್ಬುಲಿ ಕಟಿಂಗ್ ಮಾಡಿಸ್ಕೊಟ್ಟು ನೋಡಿ ಗ್ಯಾಸ್. ಅಪ್ಪು ಎಷ್ಟು ಮಿಸ್ ಮಾಡ್ಕೊಂಡೆ ನಮ್ಮ ಕಾರ್ನ. ನೆನ್ನೆಯಿಂದ ಇರಲಿಲ್ಲಲ್ಲ, ಮಿಸ್ ಮಾಡ್ಕೊಂಡ. ಎಷ್ಟು ಬೇಜಾರಾಯಿತು ಅಂದರೆ ನಾವು 4 ವರ್ಷ ಕಾರ್ ಇಲ್ಲದೆ ತೊಗೊಳ್ದೆ ಹೆಂಗಿದ್ವಿ ಅನ್ನಷ್ಟು ನಮಗೆ ಬೇಜಾರಾಗೋಯ್ತು ನೆನ್ನೆ, ಅಲ್ವರಿ? ಸಿಕ್ಕಾಬಡೆ ಬೇಜಾರು.
ಆಗೋಯ್ತು ನೆನ್ನೆ ನಮ್ಮ ಕಾರ್ ಇಲ್ಲದೆ ಇರೋದಕ್ಕೆ. ಸೊ ಎಷ್ಟೊತ್ತು ಕೊಡ್ತಾರಪ್ಪ ಅನ್ನಿಸ್ಬಿಡ್ತು, ಯಾಕಂದರೆ ನೆನ್ನೆ ಬೆಳಗ್ಗೆ ಹೋಗಿದ್ದು, ಇವತ್ತು ಮಧ್ಯಾಹ್ನ ಬಂದಿರೋದು. ನೋಡೋಣ ಬೋ, ಎಲ್ಲಿ ಹೋಗ್ತಿದ್ದೀವಿ ಹೇಳು? ನಾನು ನೀನು ಮ್ಯಾಚಿಂಗ್ ಡ್ರೆಸ್ ಇದೆಯಲ್ಲ, ಪಪ್ಪಂಗೂ ಗೊಂಬೆಗೂ ಇಲ್ವಲ್ಲ, ಅದಕ್ಕೆ ಅದನ್ನು ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ಶಾಪಿಂಗ್ ಮುಗಿತು, ಅಲ್ಲಿ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಕ್ವಿಕ್ಕಾಗಿ ನಾವು ಶಾಪಿಂಗ್ನ ಮಾಡಬೇಕಿತ್ತು, ಟೈಮ್ ಇರಲಿಲ್ಲ. ಅದಕ್ಕೆ ಇದನ್ನು ಶಾಪಿಂಗ್ ಮಾಡಿಕೊಂಡು ಮತ್ತು ನಮ್ಮ ಕಾರಲ್ಲಿ ಚಾರ್ಜರ್ದು ಅಡಾಪ್ಟರ್ದು ಫಿಕ್ಸ್ ಮಾಡೋದು ಕೊಟ್ಟಿರ್ತಲ್ಲ, ಕಾರಲ್ಲೇ ಕೊಟ್ಟಿರೋದು ಹಾಕ್ತಾಯಿಲ್ಲ, ಲೇಟ್ ಆಗುತ್ತೆ. ಅದಕ್ಕೆ ಅದೊಂದು ಹಾಕ್ಸ್ಕೊಂಡ್ವಿ, ತೋರಿಸ್ತೀನಿ ರೀ. ಮೇಲೆ ಇಡೋದು ಇದೊಂದು ತೊಗೊಂಡ್ವಿ. ಎಷ್ಟು ರೀ ಇದು? 499. ಏ 700 ಅಂತ ಸುಳ್ಳು ಹೇಳ್ದೆ ಗೊತ್ತಾ ನನಗೆ. ಅದು ಇನ್ನೊಂದು ಬ್ಲ್ಯಾಕ್ ತಂದಿಲ್ಲ, ಅದು 800, ಇದು 499. ನಾನು ಬಾರ್ಗೇನ್ ಮಾಡ್ಬಿಟ್ಟು 400 ಕೊಟ್ಟೆ. ಇನ್ನೊಂದು ಸಕ್ಕದಾಗಿ ಚಾರ್ಜ್ ಆಗ್ತಾ ಇದೆ. ಇವಾಗ ನಮ್ಮ ಪಯಣ ಪೆಟ್ರೋಲ್ ಹಾಕ್ಸ್ಬೇಕು, ಫುಲ್ ಟ್ಯಾಂಕ್ ಮಾಡಿಸ್ಬಿಡ್ತೀವಿ. ಒಂದು ಪಾಯಿಂಟ್ ಇದೆ ಅಷ್ಟೇ. ಫುಲ್ ಟ್ಯಾಂಕ್ ಆಲ್ರೆಡಿ ಏನಿದೆ ನೋಡೋಣ, ಫುಲ್ ಟ್ಯಾಂಕಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅಂದ್ಬಿಟ್ಟು. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಬರೀ 2851 ರೂಪಾಯಿ ಆಯಿತು ಅಷ್ಟೇ. ಓ ಫುಲ್ ಪೇ ಮಾಡ್ತಾರೆ ನೋಡಿ. ಹಾಗೆ ಬರೀ 2800 ರೂಪಾಯಿ ಇದು. ಏನು ಇದು ಫಸ್ಟ್ ಇತ್ತಲ್ಲ, ಎಷ್ಟಿತ್ತು? 1 ಪಾಯಿಂಟ್ ಇತ್ತು. ಯಾವುದು ಬಂದಿದೆ ಅಮೌಂಟು? ಕೆನರಾ. ಹಾಂ ಎಸ್ ಗೈಸ್, ಮನೆಗೆ ಬಂದ್ವಿ. ಇಲ್ಲಿ ನೋಡ್ತಾ ಇರ್ಬೋದು. ಅಬ್ಬು ಹೋಗು, ಯೂನಿಫಾರ್ಮ್ ಜಾಗು ಸೂಟ್ ಕೇಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ, ನಾಳೆ ಹೋಗೋಕ್ಕೆ ತೋರಿಸ್ತೀನಿ. ಅದಕ್ಕೆ ನಾನು ಸ್ವಲ್ಪ ಆ್ಯಡ್ ಮಾಡಬೇಕಿತ್ತು, ಡ್ರೆಸ್ಸು ಒಂದಷ್ಟು ಥಿಂಗ್ಸ್ ಎಲ್ಲ, ಅದಕ್ಕೆ ಓಪನ್ ಮಾಡಿ ಇಟ್ಟಿದ್ದೀನಿ. ಸೊ ಎಲ್ಲ ಮಾಡಿ ಇಟ್ಟು ಅದನ್ನು ಇವಾಗಲೇ ನೈಟೇ ಕಾರ್ಗೆ ಹಾಕಿ ಎಲ್ಲ ಸೇಫಾಗಿ ಇಟ್ಬಿಡ್ತೀವಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಡ್ಬೇಕಷ್ಟೇ. ಇವಾಗ ಏನಕ್ಕೆ ಹೋಗಿದ್ದು ಅಂದರೆ, ನಾವು ಮಾರ್ನಿಂಗ್ ಹಾಕ್ಕೊಳ್ತಿದ್ದೀವಲ್ಲ ಡ್ರೆಸ್ಸ, ಆ ಡ್ರೆಸ್ಗೆ ಪ್ರಮೋದ್ ಅವ್ರದ್ದು ಮತ್ತು ಗೊಂಬೆಗೆ ಮ್ಯಾಚ್. ಪ್ರಮೋದ್ ಅವ್ರು ಇತ್ತು ಆ್ಯಕ್ಚುಲಿ, ಆದರೂ ಅವ್ರೇನೋ ಹೊಸ ತೊಗೋಬೇಕು ಅಂದ್ಬಿಟ್ಟು ತೊಗೊಂಡಿದ್ದಾರೆ. ನಾನು ಬ್ಲ್ಯಾಕ್ ಡ್ರೆಸ್ ಹಾಕೋತಾ ಇದ್ದೀನಿ, ಅದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ, ತೋರಿಸ್ತೀನಿ ನೋಡಿ. ಇವಾಗ ಬ್ಯಾಕ್ ಪ್ಯಾಕಿಂಗ್ ಮತ್ತು ಇವತ್ತು ಪಾರ್ಸಲ್ ಬರ್ತಾಯಿದೆ. ಸೀರೆಗಳು ಮೊದಲಾದರೆ ನಾನು ಸೆಟ್ ವೈಸ್ ಹಾಕ್ಸ್ಕೊಳ್ತಾ ಇದ್ದೆ, ಇವಾಗ ಯೂನಿಫಾರ್ಮ್ ಸ್ಯಾರೀಸ್ ಮಾಡಿಬಿಟ್ಟಿರೋದ್ರಿಂದ ನನಗೂ ಈಸಿ ಆಗ್ತಾಯಿದೆ. ಇನ್ನೊಂದು ಏನಂದರೆ ಜ್ಯುವೆಲರಿ ಶುರು ಮಾಡಿದ್ದೀನಲ್ವ, ಮತ್ತು ಆ ಜ್ಯುವೆಲರಿ ಅಂತೂ ಹೆವಿ ಕಿತ್ಕೊಂಡು ಹೋಗ್ತಾಯಿದೆ ಗೈಸ್. ಎಷ್ಟು ತರಿಸಿದ್ರು ಸಾಕಾಗ್ತಾಯಿಲ್ಲ, ಆ ಲೆವೆಲಿಗೆ ಸೇಲ್ ಆಗ್ತಾಯಿದೆ. ಅದ್ರ ಜೊತೆಗೆ ಈ ಯೂನಿಫಾರ್ಮ್ ಸ್ಯಾರೀಸ್ ಮಾಡ್ತೀನಲ್ಲ, ಸೊ ಎರಡು ಬ್ಯಾಲೆನ್ಸ್ ಆಗುತ್ತೆ ಅಂದ್ಬಿಟ್ಟು ಎರಡು ಮಾಡ್ತಾಯಿದ್ದೀನಿ. ಬಟ್ ಜ್ಯುವೆಲರಿ ಸ್ವಲ್ಪ ಲೇಟು ಪ್ಯಾಕಿಂಗು. ಸ್ಯಾರಿ ಆದರೆ ಚೆಕ್ ಅಂತ ಒಂದು 100ನ್ನ 1 ಅವರ್ 2 ಅವರ್ ಒಳಗಡೆ ಮುಗಿಸ್ಬೋದು. ಬಟ್ ಜ್ಯುವೆಲರಿನ ಬೆಳಗ್ಗೆ ಕೂತ್ಕೊಂಡ್ರೆ ಸಂಜೆವರೆಗೂ ಒಂದು 150 ಪಾರ್ಸಲ್ ಮಾಡ್ಬೋದು. ಸಿಕ್ಕಾಪಟ್ಟೆ ಕಷ್ಟ ಇದೆ ಜ್ಯುವೆಲರಿ ಪ್ಯಾಕಿಂಗು. ಕಷ್ಟಪಟ್ರೇ ಮುಂದಕ್ಕೆ ಸುಖ, ಆದ್ದರಿಂದ ಏನೋ ಒಂದು ನಮಗೆ ಅರ್ನಿಂಗ್ ಸಿಗೋದು, ಅದಕ್ಕೆ ಮಾಡ್ತಾಯಿದ್ದೀನಿ. ಇದು ಪ್ರಮೋದ್ ಅವ್ರದ್ದು ಮತ್ತು ಅಪ್ಪುದು ಇಟ್ಟಿದ್ದೀನಿ, ನಂದು ಇಲ್ಲಿ ಈ ಕಡೆ ಇಟ್ಕೊಂಡಿದ್ದೀನಿ. ಇದು ಒಂದು ಚಿಕ್ಕಮಂಗ್ಳೂರು ಚಳಿ ಇರುತ್ತೆ ವೆದರ್ ಅಂದ್ಬಿಟ್ಟು. ಸೊ ಒಂದು ಇದನ್ನು ಊಟಿಲಿ ನಾನು ತೊಗೊಂಡು ಬಂದಿದ್ದು, ಊಟಿಗೆ ಹೋದಾಗ, ಅದಕ್ಕೆ ಇನ್ನೊಂದು ತೊಗೊಂಡಿದ್ದೀನಿ. ನಮ್ಮ ಡ್ಯಾಡಿನೂ ಕೂಡ ಶಾಪಿಂಗ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ. ಸೊ ಇದೆಲ್ಲ ಒಂದಷ್ಟು ಥಿಂಗ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಸೀರೆ, ಅಪ್ಪ ಗೊಂಬೆಗೆ ಗಿಫ್ಟ್ ಬಂದಿತ್ತಿದು. ಜರ್ಕಿನ್ ಇವಾಗ ಯೂಸ್ ಆಗ್ತಾಯಿದೆ. ಅದು ಇಲ್ಲೆಲ್ಲ ವೆಟ್ ವೈಪ್ಸು, ಪ್ಯಾಡ್ ಎಲ್ಲ ಇಟ್ಕೊಂಡಿದ್ದೀನಿ ಅವಳಿಗೆ. ರೀ ಬೇಡ ರೀ ಪ್ಲೀಸ್, ಅವಳದು ಇದೆಲ್ಲಿ ಪ್ಯಾಡ್ ಇಟ್ಟಿದ್ನಲ್ಲ, ತೆಗಿಬೇಡಿ ನೀವು, ಸರಿ ಇಲ್ಲ. ಏಯ್ ಬಿಡೆ, ಕೊಡಿ ಯಾವುದು ಬೇಗ. ಥರ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇದು ನಾನು ಫೇವ್ರೆಟ್ ಸ್ಯಾರಿ ಗೈಸ್, ಇನ್ನು ರೀಲ್ಸ್ ಮಾಡಬೇಕು ಅಂತ ತೊಗೊಂಡಿದ್ದೀನಿ ಗೈಸ್. ಫೈನಲಿ ರೆಡಿ. ಜ್ಯುವೆಲರಿ ಬಂದು ಸೀರೆಗೆ ರೀಲ್ಸ್ ಮಾಡೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇಷ್ಟು ನಮ್ಮ ಥಿಂಗ್ಸ್. ಇದು ಕ್ಲೋಸ್ ಮಾಡುವ, ಅದು ನೋಡಿ ಜಾಸ್ತಿ ದಪ್ಪ ಆಗುತ್ತಾ.
ಯಪ್ಪ ಒಂದಿನ ನಾವು ಇಷ್ಟೊಂದು ತಗೊಂಡು ಹೋಗ್ತೀವಲ್ಲ ಮನುಷ್ಯನ ನಾವು. ಪರವಾಗಿಲ್ಲ ಕಣ್ರಿ, 3,500 ಕೊಡ್ತೆ ಅಂದಿದ್ದಕ್ಕೆ ಸೂಟ್ ಕೇಸು. 4 ಜನದ್ದು ಬಟ್ಟೆ. ಹೌದು, 4 ಜನಕ್ಕೆ ಬೇಡ. ಇವಾಗ ಇಡೋಕ್ಕೂ ಆಗಲ್ಲ, ಯಾಕಂದರೆ ಪಾರ್ಸಲ್ ಬರುತ್ತೆ. ಸೊ ಪಾರ್ಸಲ್ನ ತಂದು ಇಳಿಸ್ಬಿಟ್ಟು ಆಮೇಲೆ ಗೈಸ್ ಈ ಥರ ಸಿಟಿನಲ್ಲಿ ಮ್ಯಾಂಗೋ ಮಾಡಿಕೊಟ್ಟಿದ್ರು. ಸೊ ಅದನ್ನು ನಾನು ಈಗ ಸೀಬೆಕಾಯಿ ಟ್ರೈ ಮಾಡ್ತಾಯಿದ್ದೀನಿ. ಕಟ್ ಮಾಡಿಬಿಟ್ಟು ಇಲ್ಲಿ ನೋಡಿ ಖಾರನ ನೀರಲ್ಲಿ ಕಲಿಸ್ಕೊಂಡಿದ್ದೀನಿ. ಸೀಬೆಕಾಯಿ ಕಟ್ ಮಾಡಿಕೊಂಡು ಇದು ಮಿಕ್ಸ್ ಮಾಡಿಬಿಟ್ಟು ತಿನ್ನೋದಿನ್ನು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ. ಪಮ್ಮಿ ಏನು ಸೌಂಡ್ ಅದು ಅಷ್ಟೊಂದು? ರೀ ಹೆಂಗಿತ್ತು ಅದು? ಚೆನ್ನಾಗಿದ್ದ? ಇನ್ನೂ ಹಂಗೆ ಇಟ್ಟಿದೆಯಾ? ಗೈಸ್ ಬೋಸಿಲ್ ಕೊಟ್ಟೋಳೆ ಅಂದ್ಕೊಂಬಿಡಿ, ಪಾತ್ರೆ ತೊಳೆಯೋಕ್ಕಾಗಲ್ಲ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಅದರಲ್ಲೇ ಕೊಟ್ಟೆ. ಆ್ಯಂಡ್ ಮಿಷಿನ್ ವಾಶ್ ಮಾಡಿದೆ. 1-2 ರೌಂಡ್ ಬಟ್ಟೆ ಒಗ್ದಾಕ್ಬಿಡೋಣ ಅಂದ್ಬಿಟ್ಟು ದುಡ್ಡು ವಾಶ್ ಆಗಿಬಿಡಿದೆ. ಚೆನ್ನಾಗಿದೆಯಾ ರೀ? ಇಷ್ಟ ಆಯಿತಾ? ಆ್ಯಂಡ್ ಗೊಂಬೆ ಅಪ್ಪು ಆಟಾಡ್ತಿದ್ದಾರೆ. ಪಾರ್ಸೆಲ್ಲು ಹೋಯ್ತು. ಆ್ಯಂಡ್ ಕಂಪ್ಲೀಟ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇದು ಪ್ರಮೋದವರು ರೆಸಾರ್ಟಲ್ಲಿ ಹಾಕ್ಕೊಳಕ್ಕಂತೆ, ಇದು ಹೋಗುವಾಗ ಹಾಕ್ಕೊಳಕ್ಕಂತೆ. ಇದು ಅಪ್ಪು ಹೊಸ ಶೂ ತೆಗೆಸ್ಕೊಂಡ. ಇದು ನನಗೆ ಒಳ್ಳೆ ಅಳಿಸ್ಬೇಡ ಕಣೋ, ಕೊಡೋ ಅದೇನೋ ಕೇಳ್ತಾಳೆ. ಆ್ಯಂಡ್ ಫುಲ್ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಇದು ಗೊಂಬೆ ನಾಮಕರಣದಲ್ಲಿ ಕಮರ್ಷಿಯಲ್ ಸಿಲಿಂಡ್ರ್ ಕೊಟ್ಟಿರೋದು, ಅದಕ್ಕೆ ಖಾಲಿನೇ ಆಗ್ತಿಲ್ಲ ಗೈಸ್. ಪಾಪ ಅವ್ರು ಕೊಡೋಕ್ಕೂ ಆಗಿಲ್ಲ, 2 ಮಂತ್ಸ್ ಆಗೋಯ್ತು. ಎಲ್ಲ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಮೇಲ್ಗಡೆ ಹೊಸ ಪಾತ್ರೆ ತಂದಿರೋದು. ಆ್ಯಂಡ್ ಎಣ್ಣೆ ಬಾಟಲ್ ಅಂತ ಅಂದ್ಕೋಬೇಡಿ, ಅದು ವೈನು. ನಾನು ಮುಖ ತೊಳೆಯೋಕ್ಕೆ ಅಂದ್ಬಿಟ್ಟು ಇಟ್ಕೊಂಡಿರೋದು. ಸ್ವಲ್ಪನೇ ಹಾಕ್ಕೊಳ್ತೀನಿ, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ಈ ಸಲ ಮಡಿಕೇರಿ ಸೈಡ್ ಹೋದಾಗ ಇನ್ನೊಂದು ತೊಗೊಂಬರ್ಬೇಕು. ಎಲ್ಲರೂ ಹೊರಗಡೆ ಹೋಗ್ತೀವಿ ಅಂದರೆ ಹಂಗೆ ಹೋಗೋಕ್ಕಾಗಲ್ಲ ಗೈಸ್, ಎಲ್ಲ ಕ್ಲೀನ್ ಮಾಡೇ ಹೋಗಬೇಕು. ನಮ್ಮ ಮಾವ ನಾಳೆ ಬರ್ತಾರೆ. ನಾವು ಈ ಕಡೆಯಿಂದ ಹೊರಡ್ತೀವಿ, ನಮ್ಮ ಮಾವ ಈ ಕಡೆಯಿಂದ ಬರ್ತಾರೆ. ಸರಿ ಹೋಗುತ್ತೆ, ಮನೇಲಿ ಯಾರಾದರೂ ಇರಲೇಬೇಕಲ್ಲ, ಅದಕ್ಕೋಸ್ಕರ. ಆ್ಯಂಡ್ ಇವಾಗ ಪಾರ್ಸಲ್ ಬರುತ್ತೆ. ಎಷ್ಟು ಗಂಟೆಗೆ ಪಾರ್ಸಲ್ ಬರೋದು? 8:30 ಪಾರ್ಸಲ್ ಬರುತ್ತೆ. ಇವಾಗ 7:45. ಸೊ ನಾವು ಹೊರಡಬೇಕು ಇವಾಗ ಪಾರ್ಸಲ್ ಇಸ್ಕೊಂಬರೋಕ್ಕೆ. ಮನೆಗೆ ಹೊರಡೋಣ. ಪಾರ್ಸಲ್ 3 ಬಂದಿರೋದು. ಆ್ಯಕ್ಚುಲಿ ಎಷ್ಟು 6 ಬರಬೇಕಿತ್ತು, ಇನ್ನೂ 3 ಬರಬೇಕಿತ್ತು. ಬಟ್ ಅದು ಸೋಮವಾರ ಹಾಕ್ತೀನಿ ಅಂದರು. ಅಂದರೆ ಸಂಡೇ ಹಾಕ್ತಾರೆ, ಮಂಡೇ ನಮಗೆ ಸಿಗುತ್ತೆ. ಇವಾಗ ಮಿಲ್ಕ್ ಬೇಕಿತ್ತು, ತರ ಕೇಳಿದೆ, ಪ್ರಮೋದವ್ರು ತಂದಿದ್ದಾರೆ. ಆ್ಯಂಡ್ ನೆಂಚ್ಕೊಳಕ್ಕೆ ಮಿಕ್ಸ್ಚರ್. ಇದೇನು ರೀ? ಸರ್ಲಾಕ್. ಇದು ಓಪನ್ ಮಾಡ್ತೀರಾ? ಯಾವುದು ಆರ್ಡರ್ ಕೊಟ್ಟಿದ್ದೆ ಅದು ಬಂದಿರೋದು. ಸೊ ನೋಡೋಣ ಅದೇನು ಅಂದ್ಬಿಟ್ಟು ಓಪನ್ ಮಾಡಿದ್ಮೇಲೆ ವೀಡಿಯೋ ಮಾಡ್ತೀನಿ. ಎಸ್ ಗೈಸ್ ಬಂದಿದೆ. ಎಲ್ಲ ಇದೆ ನೋಡ್ತಾ ಇರ್ಬೋದು. ಇದು ನಮ್ಮ ಫೇಶಿಯಲ್ ಟ್ರೆಂಡಿಂಗ್. ಇದು ಮತ್ತು ಇದು 2 ಬಂದಿದೆ ಗೈಸ್. ಫೈನಲಿ 2 ಕಡೆ ಬಾರ್ಡ್ರ್ ಇದು. ಚೆನ್ನಾಗಿ ಬಂದಿದೆ. ಆ್ಯಂಡ್ ಇನ್ನೂ ಇದು ಆ ಕಡೆದ್ರಲ್ಲಿ ಬೇರೆ ಸೆಲ್ಫ್ ಇರಬೇಕು ಅಲ್ಲ, ಸೆಲ್ಫು ನಾರ್ಮಲ್ 3 ಕಲರ್ ಹೇಳಿದ್ನಲ್ಲ ಅದು. ಈಗ ಇದೊಂದು ವಿಡಿಯೋ ಮಾಡ್ಕೊಳ್ಳ, ಅದು ಆಮೇಲೆ ಓಪನ್ ಮಾಡಿ. ಈ ಲೆಕ್ಕಕ್ಕೆ ಓಪನ್ ಮಾಡಲೇಬೇಕಲ್ಲ, ಬೇಡ ಅದು ಹಂಗೆ ಇರಲಿ. ಇವಾಗ ಇದು ಮಾಡ್ಕೊ ಸಾಕು. ಓಕೆ. ಇದು 3 ಕಲರಲ್ಲಿ ಕೊಟ್ಟಿದೆ ಈ ಬಾರ್ಡರ್ದು. ಕಾಫಿ ಬ್ರೌನು ಮತ್ತು ರೆಡ್ಡು, ಇನ್ನೊಂದು ಗ್ರೀನ್ ಕೊಟ್ಟಿದೆ. ಬ್ಲೂ ಬಂದು ಏನೋ ಕೌಂಟಿಂಗಿಗೆ ಅಂದ್ಬಿಟ್ಟು ಹಾಕಿದ್ದಾರೆ 4. ಆಮೇಲೆ ಆ ಕಡೆ ಬಾಟಲ್ ಗ್ರೀನ್ ವಿತ್ ಪಿಂಕ್, ಬ್ರೌನ್ ವಿತ್ ಮರೂನ್ ವಿತ್ ಗ್ರೀನು, ಇಷ್ಟು ಕೊಟ್ಟಿದೆ. ಇವಾಗ ಅದನ್ನು ವೀಡಿಯೋ ಮಾಡಿ ಇಟ್ಕೊಬೇಕು. ಬಿಕಾಸ್ ಮಾರ್ನಿಂಗ್ ಎದ್ದ ತಕ್ಷಣ ಹೋಗ್ತಾ ಇರ್ತೀವಲ್ಲ ಒಂದುವೆ, ಆವಾಗಲೇ ನಾವು ಹಾಕೋಬೋದು ವೀಡಿಯೋನ ಅಂದ್ಬಿಟ್ಟು. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ನಾಳೆ ಚಿಕ್ಕಮಂಗ್ಳೂರು ವ್ಲಾಗ್ ಬರುತ್ತೆ. ಸೊ ವೆಯ್ಟ್ ಮಾಡ್ತಾಯಿರಿ, ಡೈಲಿ ವ್ಲಾಗ್ ಹಾಕಿ ಅಂದರೆ ನಿಜವಾಗ್ಲೂ ಕಷ್ಟ ಆಗ್ತಾಯಿದೆ. ಇವಾಗಂತೂ ಈ ಜ್ಯುವೆಲರಿ ಸ್ಯಾರಿನ 2 ಮೇಂಟೈನ್ ಮಾಡಬೇಕು. ಒಂದಿನ ಮಾರ್ನಿಂಗ್ ಟು ನೈಟ್ವರೆಗೂ ನಂದು ವ್ಲಾಗ್ ಮಾಡ್ತೀನಿ, ಡೈಲಿ ರೊಟೀನ್ ಅಂತ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಬ್ಯುಸಿ ಇರ್ತೀನಿ ನಾನು ಅಂತ ಅಂದ್ಬಿಟ್ಟು. ನಾನು ಮಲಗೋದೇ ಆಲ್ಮೋಸ್ಟ್ 3 o'clock ಆಗುತ್ತೆ ಎವ್ರಿ ಡೇ. ಸೊ ಆ ಥರ ನಿದ್ದೆ ಇಲ್ದಂಗೆ ಆಗಿಬಿಟ್ಟಿದೆ.
ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ. ಐ ಹೋಪ್ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿರೋ ಲೈಕ್ ಶೇರ್ ಕಮೆಂಟ್ನ ಮಾಡಿ. ಆ್ಯಂಡ್ ಮತ್ತೆ ಹೊಸ ವಿಡಿಯೋದಿಂದ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ. ಲವ್ ಯು ಆಲ್. ಬಾಯ್.